ಬಾಂಗ್ಲಾದೇಶ ಮತ್ತೆ ಪ್ರಕ್ಷುಬ್ಧವಾಗಿದೆ. ಮತ್ತೊಂದು ಅಚ್ಚರಿಯ ಬೇಡಿಕೆ ಈಡೇರಿಸುವಂತೆ ವಿದ್ಯಾರ್ಥಿ ಪ್ರತಿಭಟನೆಗಳು ಆರಂಭಿಸಿದ್ದಾರೆ. ಇದು ಅಲ್ಲಿಯ ಮೊಹಮ್ಮದ್ ಯುನೂಸ್ ಪ್ರಧಾನಿಗೆ ತಲೆನೋವು ತಂದಿಟ್ಟಿದೆ. ಯಾಕೆ ಹೀಗೆ, ಏನು ಡಿಮಾಂಡು, ಬನ್ನಿ ನೋಡೋಣ ಒಂದು ರಿಪೋರ್ಟ್. ಯೂನುಸ್ ಕೆಳಗಿಳಿಸಲು ಹೋರಾಟ ಶುರು. ಜತೆಗಿದ್ದ ವಿದ್ಯಾರ್ಥಿಗಳಿಂದಲೇ ಪ್ರತಿಭಟನೆ. ಬಾಂಗ್ಲಾದೇಶದ ಸಂವಿಧಾನವನ್ನೇ ರದ್ದು ಮಾಡಿ ಇರಾನ್ನ ರೀತಿ ಆಡಳಿತವನ್ನ ಬಾಂಗ್ಲಾದೇಶದಲ್ಲಿ ಸ್ಥಾಪಿಸಿ ಸರ್ವೋಚ್ಚ ನಾಯಕನಾಗಬೇಕು ಅಂತ ಹವಣಿಸುತ್ತಿರೋ ನೋಬೆಲ್ ಯೂನುಸ್ ವಿರುದ್ಧ ಅಭಿಯಾನ ಶುರುವಾಗಿದೆ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾರನ್ನ ಪಟ್ಟದಿಂದ ಕೆಳಗಿಳಿಸಿದ್ದ ವಿದ್ಯಾರ್ಥಿಗಳು ಮತ್ತೆ ರೊಚ್ಚಿಗೆದ್ದಿದ್ದಾರೆ. ಢಾಕಾ ರಸ್ತೆಗಳಲ್ಲಿ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಹೋರಾಟವನ್ನ ಶುರು ಮಾಡಿದ್ದಾರೆ. ಈ ಬಾರಿ ಬಾಂಗ್ಲಾದೇಶದಲ್ಲಿ ಏನಾಗುತ್ತೆ? ನಾಕಾವಸ್ಥೆ ಪ್ರಧಾನಿ ಯೂನುಸ್ರನ್ನ ಕೆಳಗಿಳಿಸ್ತಾರ? ಹೊಸದೊಂದು ಸಂವಿಧಾನವನ್ನೇ ಜಾರಿ ಮಾಡ್ತಾರಾ? ಕಾದು ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಏನದು, ಹಿಂದೂಗಳು ಬ್ಯಾನ್ ಆಗ್ತಾ ಇದ್ದಾರೆ. ಎಲ್ಲಿ? ಬಾಂಗ್ಲಾದೇಶದಲ್ಲಿ. ಹಿಂದೂ ಮುಕ್ತ ದೇಶವಾಗುತ್ತಾ ಬಾಂಗ್ಲಾದೇಶ ಅನ್ನುವಂಥ ಪ್ರಶ್ನೆ ಇದೀಗ ಶುರುವಾಗಿದೆ. ಹಿಂದೂಗಳಿಗೆ ಡೆಡ್ಲಿ ರೂಲ್ಸ್ ತರಲಿದೆಯಂತೆ ಬಾಂಗ್ಲಾದೇಶ. ಹಿಂದೂಗಳು ಸರ್ಕಾರಿ ನೌಕರಿ ಪಡೆಯುವಂತಿಲ್ಲ, ಮಾಡುವಂತಿಲ್ಲ. ಬಾಂಗ್ಲಾದೇಶ ಮುಸ್ಲಿಮರು ಹೆಚ್ಚಾಗಿರೋ ದೇಶ. ಪೊಲೀಸ್ ಆಗಲಿ ಸರ್ಕಾರಿ ನೌಕರಿಯಾಗಲಿ ಮುಸಲ್ಮಾನರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು. ಇದು ಸಚಿವ ಜಹಾಂಗೀರ್ ಆಲಂ ಅವರ ಸ್ಫೋಟಕ ಹೇಳಿಕೆ. ಹಿಂದೂಗಳು ಕೊಡಬೇಡಿ, ಹಿಂದೂಗಳು ಪೊಲೀಸ್ ಇಲಾಖೆ ಸೇರುವಂತಿಲ್ಲ. ಹೊಸ ಕಾನೂನು ಪಾಸ್ ಮಾಡುತ್ತಾ ಬಾಂಗ್ಲಾದೇಶ. ಈಗಾಗಲೇ 1500 ಹಿಂದೂಗಳ ಅರ್ಜಿ ತಿರಸ್ಕಾರವಾಗಿದೆ. ನೀವು ಬೇಡ. 100ಕ್ಕೂ ಹೆಚ್ಚು ಹಿಂದೂ ಅಧಿಕಾರಿಗಳು ವಜಾ ಆಗಿದ್ದಾರಂತೆ. ಏನಾಗ್ತಾ ಇದೆ? ಸೊ ಈಗ NRC, CAA, ಅಲ್ಲಿರುವ ಹಿಂದೂಗಳು, ಅಲ್ಲಿರುವ ಕ್ರಿಶ್ಚಿಯನ್ರು, ಮುಸ್ಲಿಮರು ಹೊರತುಪಡಿಸಿ ಭಾರತಕ್ಕೆ ಬರಬಹುದು ಅಂತ ಕಾನೂನು ಮಾಡಿದರೆ ತಪ್ಪೇನಾಗತ್ತೆ? ಇವೇ ಗಲಾಟೆ. ಓಕೆ, ಬಾಂಗ್ಲಾದೇಶ ಮತ್ತೆ ಪ್ರಕ್ಷುಬ್ಧವಾಗಿದೆ. ಮತ್ತೊಂದು ಅಚ್ಚರಿಯ ಬೇಡಿಕೆ ಈಡೇರಿಸುವಂತೆ ವಿದ್ಯಾರ್ಥಿ ಪ್ರತಿಭಟನೆಗಳು ಆರಂಭಿಸಿದ್ದಾರೆ. ಇದು ಅಲ್ಲಿಯ ಮೊಹಮ್ಮದ್ ಯುನೂಸ್ ಪ್ರಧಾನಿಗೆ ತಲೆನೋವು ತಂದಿಟ್ಟಿದೆ. ಯಾಕೆ ಹೀಗೆ, ಏನು ಡಿಮಾಂಡು, ಬನ್ನಿ ನೋಡೋಣ ಒಂದು ರಿಪೋರ್ಟ್. ಯೂನುಸ್ ಕೆಳಗಿಳಿಸಲು ಹೋರಾಟ ಶುರು. ಜತೆಗಿದ್ದ ವಿದ್ಯಾರ್ಥಿಗಳಿಂದಲೇ ಪ್ರತಿಭಟನೆ. ಬಾಂಗ್ಲಾದೇಶದ ಸಂವಿಧಾನವನ್ನೇ ರದ್ದು ಮಾಡಿ ಇರಾನ್ನ ರೀತಿ ಆಡಳಿತವನ್ನ ಬಾಂಗ್ಲಾದೇಶದಲ್ಲಿ ಸ್ಥಾಪಿಸಿ ಸರ್ವೋಚ್ಚ ನಾಯಕನಾಗಬೇಕು ಅಂತ ಹವಣಿಸುತ್ತಿರೋ ನೋಬೆಲ್ ಯೂನುಸ್ ವಿರುದ್ಧ ಅಭಿಯಾನ ಶುರುವಾಗಿದೆ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾರನ್ನ ಪಟ್ಟದಿಂದ ಕೆಳಗಿಳಿಸಿದ್ದ ವಿದ್ಯಾರ್ಥಿಗಳು ಮತ್ತೆ ರೊಚ್ಚಿಗೆದ್ದಿದ್ದಾರೆ. ಢಾಕಾ ರಸ್ತೆಗಳಲ್ಲಿ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಹೋರಾಟವನ್ನ ಶುರು ಮಾಡಿದ್ದಾರೆ. ಈ ಬಾರಿ ಬಾಂಗ್ಲಾದೇಶದಲ್ಲಿ ಏನಾಗುತ್ತೆ? ನಾಕಾವಸ್ಥೆ ಪ್ರಧಾನಿ ಯೂನುಸ್ರನ್ನ ಕೆಳಗಿಳಿಸ್ತಾರ? ಹೊಸದೊಂದು ಸಂವಿಧಾನವನ್ನೇ ಜಾರಿ ಮಾಡ್ತಾರಾ? ಕಾದು ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಏನದು, ಹಿಂದೂಗಳು ಬ್ಯಾನ್ ಆಗ್ತಾ ಇದ್ದಾರೆ. ಎಲ್ಲಿ? ಬಾಂಗ್ಲಾದೇಶದಲ್ಲಿ. ಹಿಂದೂ ಮುಕ್ತ ದೇಶವಾಗುತ್ತಾ ಬಾಂಗ್ಲಾದೇಶ ಅನ್ನುವಂಥ ಪ್ರಶ್ನೆ ಇದೀಗ ಶುರುವಾಗಿದೆ. ಹಿಂದೂಗಳಿಗೆ ಡೆಡ್ಲಿ ರೂಲ್ಸ್ ತರಲಿದೆಯಂತೆ ಬಾಂಗ್ಲಾದೇಶ. ಹಿಂದೂಗಳು ಸರ್ಕಾರಿ ನೌಕರಿ ಪಡೆಯುವಂತಿಲ್ಲ, ಮಾಡುವಂತಿಲ್ಲ. ಬಾಂಗ್ಲಾದೇಶ ಮುಸ್ಲಿಮರು ಹೆಚ್ಚಾಗಿರೋ ದೇಶ. ಪೊಲೀಸ್ ಆಗಲಿ ಸರ್ಕಾರಿ ನೌಕರಿಯಾಗಲಿ ಮುಸಲ್ಮಾನರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು. ಇದು ಸಚಿವ ಜಹಾಂಗೀರ್ ಆಲಂ ಅವರ ಸ್ಫೋಟಕ ಹೇಳಿಕೆ. ಹಿಂದೂಗಳು ಕೊಡಬೇಡಿ, ಹಿಂದೂಗಳು ಪೊಲೀಸ್ ಇಲಾಖೆ ಸೇರುವಂತಿಲ್ಲ. ಹೊಸ ಕಾನೂನು ಪಾಸ್ ಮಾಡುತ್ತಾ ಬಾಂಗ್ಲಾದೇಶ. ಈಗಾಗಲೇ 1500 ಹಿಂದೂಗಳ ಅರ್ಜಿ ತಿರಸ್ಕಾರವಾಗಿದೆ. ನೀವು ಬೇಡ. 100ಕ್ಕೂ ಹೆಚ್ಚು ಹಿಂದೂ ಅಧಿಕಾರಿಗಳು ವಜಾ ಆಗಿದ್ದಾರಂತೆ.
ಏನಾಗ್ತಾ ಇದೆ? ಸೊ ಈಗ NRC, CAA, ಅಲ್ಲಿರುವ ಹಿಂದೂಗಳು, ಅಲ್ಲಿರುವ ಕ್ರಿಶ್ಚಿಯನ್ರು, ಮುಸ್ಲಿಮರ ಹೊರತುಪಡಿಸಿ ಭಾರತಕ್ಕೆ ಬರಬಹುದು ಅಂತ ಕಾರಣ ಮಾಡಿದರೆ ತಪ್ಪೇನಾಗತ್ತೆ? ಇವೇ ಗಲಾಟೆ. ಓಕೆ, ಇನ್ನು ಬಾಂಗ್ಲಾದೇಶ ಮತ್ತೆ ಪ್ರಕ್ಷುಬ್ಧವಾಗಿದೆ. ಮತ್ತೊಂದು ಅಚ್ಚರಿಯ ಬೇಡಿಕೆ ಈಡೇರಿಸುವಂತೆ ವಿದ್ಯಾರ್ಥಿ ಪ್ರತಿಭಟನೆಗಳು ಆರಂಭಿಸಿದ್ದಾರೆ. ಇದು ಅಲ್ಲಿಯ ಮೊಹಮ್ಮದ್ ಯುನೂಸ್ ಪ್ರಧಾನಿಗೆ ತಲೆನೋವು ತಂದಿಟ್ಟಿದೆ. ಯಾಕೆ ಹೀಗೆ? ಏನು ಡಿಮಾಂಡು? ಬನ್ನಿ ನೋಡೋಣ ಒಂದು ರಿಪೋರ್ಟ್. ಯೂನುಸ್ ಕೆಳಗಿಳಿಸಲು ಹೋರಾಟ ಶುರು. ಜತೆಗಿದ್ದ ವಿದ್ಯಾರ್ಥಿಗಳಿಂದಲೇ ಪ್ರತಿಭಟನೆ. ಬಾಂಗ್ಲಾದೇಶದ ಸಂವಿಧಾನವನ್ನೇ ರದ್ದು ಮಾಡಿ ಇರಾನ್ನ ರೀತಿ ಆಡಳಿತವನ್ನ ಬಾಂಗ್ಲಾದೇಶದಲ್ಲಿ ಸ್ಥಾಪಿಸಿ ಸರ್ವೋಚ್ಚ ನಾಯಕನಾಗಬೇಕು ಅಂತ ಹವಣಿಸುತ್ತಿರೋ ನೋಬೆಲ್ ಯೂನುಸ್ ವಿರುದ್ಧ ಅಭಿಯಾನ ಶುರುವಾಗಿದೆ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾರನ್ನ ಪಟ್ಟದಿಂದ ಕೆಳಗಿಳಿಸಿದ್ದ ವಿದ್ಯಾರ್ಥಿಗಳು ಮತ್ತೆ ರೊಚ್ಚಿಗೆದ್ದಿದ್ದಾರೆ. ಢಾಕಾ ರಸ್ತೆಗಳಲ್ಲಿ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಹೋರಾಟವನ್ನ ಶುರು ಮಾಡಿದ್ದಾರೆ. ಈ ಬಾರಿ ಬಾಂಗ್ಲಾದೇಶದಲ್ಲಿ ಏನಾಗುತ್ತೆ? ನಾಬ್ಕಾ ವಸ್ತೆ ಪ್ರಧಾನಿ ಯೂನುಸ್ರನ್ನ ಕೆಳಗಿಳಿಸ್ತಾರಾ? ಹೊಸದೊಂದು ಸಂವಿಧಾನವನ್ನೇ ಜಾರಿ ಮಾಡ್ತಾರಾ? ಕಾದು ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಏನದು? ಹಿಂದೂಗಳು ಬ್ಯಾನ್ ಆಗ್ತಾ ಇದ್ದಾರೆ. ಎಲ್ಲಿ? ಬಾಂಗ್ಲಾದೇಶದಲ್ಲಿ. ಹಿಂದೂ ಮುಕ್ತ ದೇಶವಾಗುತ್ತಾ ಬಾಂಗ್ಲಾದೇಶ ಅನ್ನುವಂಥ ಪ್ರಶ್ನೆ ಇದೀಗ ಶುರುವಾಗಿದೆ. ಹಿಂದೂಗಳಿಗೆ ಡೆಡ್ಲಿ ರೂಲ್ಸ್ ತರಲಿದೆಯಂತೆ ಬಾಂಗ್ಲಾದೇಶ. ಹಿಂದೂಗಳು ಸರ್ಕಾರಿ ನೌಕರಿ ಪಡೆಯುವಂತಿಲ್ಲ, ಮಾಡುವಂತಿಲ್ಲ. ಬಾಂಗ್ಲಾದೇಶ ಮುಸ್ಲಿಮರು ಹೆಚ್ಚಾಗಿರೋ ದೇಶ. ಪೊಲೀಸ್ ಆಗಲಿ, ಸರ್ಕಾರಿ ನೌಕರಿಯಾಗಲಿ ಮುಸಲ್ಮಾನರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು. ಇದು ಸಚಿವ ಜಹಾಂಗೀರ್ ಆಲಂ ಅವರ ಸ್ಫೋಟಕ ಹೇಳಿಕೆ. ಹಿಂದೂಗಳು ಕೊಡಬೇಡಿ, ಹಿಂದೂಗಳು ಪೊಲೀಸ್ ಇಲಾಖೆ ಸೇರುವಂತಿಲ್ಲ. ಹೊಸ ಕಾನೂನು ಪಾಸ್ ಮಾಡುತ್ತಾ ಬಾಂಗ್ಲಾದೇಶ. ಈಗಾಗಲೇ 1500 ಹಿಂದೂಗಳ ಅರ್ಜಿ ತಿರಸ್ಕಾರವಾಗಿದೆ. ನೀವು ಬೇಡ, 100ಕ್ಕೂ ಹೆಚ್ಚು ಹಿಂದೂ ಅಧಿಕಾರಿಗಳು ವಜಾ ಆಗಿದ್ದಾರಂತೆ. ಏನಾಗ್ತಾ ಇದೆ? ಸೊ ಈಗ NRC, CAA, ಅಲ್ಲಿರುವ ಹಿಂದೂಗಳು, ಅಲ್ಲಿರುವ ಕ್ರಿಶ್ಚಿಯನ್ರು, ಮುಸ್ಲಿಮರ ಹೊರತುಪಡಿಸಿ ಭಾರತಕ್ಕೆ ಬರಬಹುದು ಅಂತ ಕಾರಣ ಮಾಡಿದರೆ ತಪ್ಪೇನಾಗತ್ತೆ? ಇವೇ ಗಲಾಟೆ. ಓಕೆ, ಇನ್ನು ಬಾಂಗ್ಲಾದೇಶ ಮತ್ತೆ ಪ್ರಕ್ಷುಬ್ಧವಾಗಿದೆ. ಮತ್ತೊಂದು ಅಚ್ಚರಿಯ ಬೇಡಿಕೆ ಈಡೇರಿಸುವಂತೆ ವಿದ್ಯಾರ್ಥಿ ಪ್ರತಿಭಟನೆಗಳು ಆರಂಭಿಸಿದ್ದಾರೆ. ಇದು ಅಲ್ಲಿಯ ಮೊಹಮ್ಮದ್ ಯುನೂಸ್ ಪ್ರಧಾನಿಗೆ ತಲೆನೋವು ತಂದಿಟ್ಟಿದೆ. ಯಾಕೆ ಹೀಗೆ? ಏನು ಡಿಮಾಂಡು? ಬನ್ನಿ ನೋಡೋಣ ಒಂದು ರಿಪೋರ್ಟ್. ಯೂನುಸ್ ಕೆಳಗಿಳಿಸಲು ಹೋರಾಟ ಶುರು. ಜತೆಗಿದ್ದ ವಿದ್ಯಾರ್ಥಿಗಳಿಂದಲೇ ಪ್ರತಿಭಟನೆ. ಬಾಂಗ್ಲಾದೇಶದ ಸಂವಿಧಾನವನ್ನೇ ರದ್ದು ಮಾಡಿ ಇರಾನ್ನ ರೀತಿ ಆಡಳಿತವನ್ನ ಬಾಂಗ್ಲಾದೇಶದಲ್ಲಿ ಸ್ಥಾಪಿಸಿ ಸರ್ವೋಚ್ಚ ನಾಯಕನಾಗಬೇಕು ಅಂತ ಹವಣಿಸುತ್ತಿರೋ ನೋಬೆಲ್ ಯೂನುಸ್ ವಿರುದ್ಧ ಅಭಿಯಾನ ಶುರುವಾಗಿದೆ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾರನ್ನ ಪಟ್ಟದಿಂದ ಕೆಳಗಿಳಿಸಿದ್ದ ವಿದ್ಯಾರ್ಥಿಗಳು ಮತ್ತೆ ರೊಚ್ಚಿಗೆದ್ದಿದ್ದಾರೆ. ಢಾಕಾ ರಸ್ತೆಗಳಲ್ಲಿ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಹೋರಾಟವನ್ನ ಶುರು ಮಾಡಿದ್ದಾರೆ. ಈ ಬಾರಿ ಬಾಂಗ್ಲಾದೇಶದಲ್ಲಿ ಏನಾಗುತ್ತೆ? ನಾಬ್ಕಾ ವಸ್ತೆ ಪ್ರಧಾನಿ ಯೂನುಸ್ರನ್ನ ಕೆಳಗಿಳಿಸ್ತಾರಾ? ಹೊಸದೊಂದು ಸಂವಿಧಾನವನ್ನೇ ಜಾರಿ ಮಾಡ್ತಾರಾ? ಕಾದು ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.